ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಬಯಾಪ್ಸಿ ಮಾಡಿ ಕ್ಯಾನ್ಸರ್ ಅಂತ ಹೇಳಿದ್ರು. ನಮ್ಗೆ ಓವೇರಿ ಕ್ಯಾನ್ಸರ್ ಅಂತ ಹೇಳಿದ್ದಾರೆ. ಸ್ವಲ್ಪ ಕೂತ್ಕೊಂಡ್ರೆ ಏನೋ ತೊಂದರೆ ಆಗೋದಷ್ಟೇ, ಕೂತ್ಕೊಂಡಾಗ ಮಾತ್ರ ಕೆಳಗಡೆ. ಊಟ ತಿಂಡಿ ಎಲ್ಲ ಸೇರ್ತಾ ಇದೆ, ಚೆನ್ನಾಗಿದ್ದೀನಿ ಮೇಡಮ್, ವಾಕ್ ಮಾಡ್ತೀನಿ, ಎಲ್ಲ ಇದೆ. ನಿದ್ದೆ ಬರ್ತಾ ಇಲ್ಲ, ತುಂಬಾ ನಿದ್ದೆ. ಇವಾಗ ಪುನರ್ಜನ್ಮ ಬಂದಿದ್ದೀವಿ ಮೇಡಮ್, ಯೂಟ್ಯೂಬ್ ನೋಡ್ಕೊಂಡು. ನಮಸ್ತೆ ಮೇಡಮ್. ಮಮತಾ ಅಂತ. ನಾವು ಬೆಂಗಳೂರಿಂದಾನೆ, ಊರು ತುರ್ಬೇಕೆರೆ. ನಂಗೆ 53 ಮೇಡಮ್. 5 years ಇಂದ ಆಗಿತ್ತು, ಅದು ರಿಕವನ್ಸಿ ಆಗ್ತಾನೆ ಇದೆ. ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಇವಾಗ ಪುನರ್ಜನ್ಮ ಬಂದಿದ್ದೀವಿ ಮೇಡಮ್, ಯೂಟ್ಯೂಬ್ ನೋಡ್ಕೊಂಡು. ಮೇಡಮ್ ನಮಗೆ ಹೊಟ್ಟೆನೋ ಬರ್ತಿತ್ತು, ನಾವು ಕಿಡ್ನಿಲ್ ಕಲ್ಲಿರ್ಬೋದು ಅಂತೇಳಿ ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಬಯಾಪ್ಸಿ ಮಾಡಿ ಕ್ಯಾನ್ಸರ್ ಅಂತ ಹೇಳಿದ್ರು. ನಮ್ಗೆ 18 ಕೀಮೋ ಆಗಿದೆ ಮೇಡಮ್. ಟ್ರೀಟ್ಮೆಂಟ್ ತಗೋತಾ ಇದ್ದೀವಿ. ಮತ್ತೆ ಯೂಟ್ಯೂಬ್ ನೋಡ್ಕೊಂಡು ಅಕ್ಕಪಕ್ಕದ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ನಾವಿಲ್ಲಿ ಬಂದಿದೀವಿ ಪುನರ್ಜನ್ಮ. ನಮ್ಗೆ ಓವೇರಿ ಕ್ಯಾನ್ಸರ್ ಅಂತ ಹೇಳಿದ್ದಾರೆ. ಒಂದ್ಸರಿ ಆಗಿದೆ ಮೇಡಮ್, ಆಪರೇಷನ್ 1 time ಆಗಿದೆ, ಮತ್ತೆ 3 time ಕಿಮೋ ತಗೊಂಡಿದ್ದೀನಿ. ಅದಾದ್ಮೇಲೆ ಈಗ 1 month ಆಯ್ತು ಮೇಡಮ್ ಇದಾಗಿ, ಕಿಮೋ ಮುಗ್ದು ಈಗ ಇದ್ರಲ್ಲಿ ಇದೀನಿ, ಫಾಲೋ ಅಪ್ ಅಲ್ಲಿ ಇದ್ದೀನಿ ಅಷ್ಟೇ. ತುಂಬಾ ಇದಾಗಿದೆ ತೊಂದ್ರೆ. 5 ವರ್ಷದಿಂದ ಟ್ರೀಟ್ಮೆಂಟ್ ಎಲ್ಲ ಇದೀವಿ. ಬರೀ ಕಿಮೋ ಮಾತ್ರ ಮೇಡಮ್, ಟ್ಯಾಬ್ಲೆಟ್ಸ್ ಮತ್ತೆ ನನ್ಗೆ ಕರೆಂಟ್ ಶಾಕ್ ಏನಿಲ್ಲ, ರೇಡಿಯೇಷನ್ ಏನಿಲ್ಲ, ಅದೆಲ್ಲ ಏನಿರ್ಲಿಲ್ಲ ಮೇಡಮ್. ನಾರ್ಮಲ್ ಇದ್ದೆ. ಸ್ವಲ್ಪ ಕೂತ್ಕೊಂಡ್ರೆ ಏನೋ ತೊಂದರೆ ಆಗೋದಷ್ಟೇ, ಕೂತ್ಕೊಂಡಾಗ ಮಾತ್ರ ಕೆಳಗಡೆ. ಅವಾಗ ಈ ಕಿಡ್ನಿಲ್ ಕಲ್ಲಿರ್ಬೋದು ಅಂತ ಅಲ್ಲೇ ನಿಯರೆಸ್ಟ್ ಡಾಕ್ಟರ್ ಹೇಳಿದ್ರು. ಅಲ್ಲಿ ಎಲ್ಲ ಚೆಕಪ್ ನಡೆದು MRI, CT ಸ್ಕ್ಯಾನ್, PET ಸ್ಕ್ಯಾನ್ ಎಲ್ಲ ಹೇಳಿದ್ರು. ಆಮೇಲೆ ಕ್ಯಾನ್ಸರ್ ಅಂತ ಗೊತ್ತಾಯ್ತು ಮೇಡಮ್. ನಮಗೆ ಧೈರ್ಯ ಜಾಸ್ತಿ, 3-4 ಸಲ ಆಗಿದೆ, ಆದ್ರೂ ಏನ್ ಮಾಡೋದು. ಈಗ ಪುನರ್ಜನ್ಮ ಬಗ್ಗೆ ನಮ್ಮ ಫ್ರೆಂಡ್ ಇಬ್ರು ಕಳ್ಸಿದೀನಿ ಮೇಡಮ್. ನಾನು ಒಬ್ರು ತಗೊಂಡೋಗಿದ್ದಾರೆ ತುಮಕೂರ್ ಹತ್ರ, ಇವರು ನಮ್ಮ ಫ್ರೆಂಡ್ ಮಣಿ ಅಂತ. ನಾನು ಆ ಊರಿಂದ ಬಂದಿದ್ನಲ್ಲ ಚೆಕಪ್ಗೆ ಅಂತ ಇಲ್ಲಿ ಬಂದೆ. ನಮ್ ಫ್ರೆಂಡ್ ತಗೊಂಡ್ರು, ನಾನು 1 week ಬಿಟ್ಟು ಬರ್ಬೇಕಂತ. ಇಲ್ಲ ಮೇಡಮ್, ನಮ್ದ್ರ ಹಿಸ್ಟ್ರಿಲಿ ಯಾರು ಇಲ್ಲ. ಅವ್ರು ಹೇಳ್ತಾರೆ ಅದೇ ಏನು ಅಂತ ಹೇಳಿಲ್ಲ ಮೇಡಮ್, ಹಿಸ್ಟ್ರಿ ಫ್ಯಾಮಿಲಿ ಹಿಸ್ಟ್ರಿಯಿಂದ ಬರುತ್ತೆ ಅಂತಾರೆ. ನಮ್ ಫ್ಯಾಮಿಲಿ ಹಿಸ್ಟ್ರಿಲಿ ಯಾರಿಗೇನಿಲ್ಲ. ನಾನು ಮುಂಚೆ ಗಾರ್ಮೆಂಟ್ಸ್ ಹೋಗ್ತಿದ್ದೆ ಮೇಡಮ್, ಈಗ ಹೋಗ್ತಾ ಇಲ್ಲ, 5 year ಇಂದ ಹೋಗ್ತಾ ಇಲ್ಲ. ನಮ್ಗೆ ನಮ್ಮ ಮಗಳು ಇದಾರೆ, ನಮ್ಮ ಮಗಳು ಅಳಿಯ ಇದಾರೆ. ಈಗ ಊರಲ್ಲಿ ಇದಾರೆ ತುರುವೇಕೆರೆಯಲ್ಲಿ, ನಾವ್ ಇಲ್ಲೇ ಸುಂಕುತ್ಕಟ್ಟಲ್ಲಿ ಇರೋದು. ಹೋಗಿ ಬಂದು ಮಾಡ್ತೀವಿ, ಅಲ್ಲೂ ಇರ್ತೀವಿ, ಬೆಂಗಳೂರಲ್ಲಿ ಇರ್ತೀವಿ. ಒಬ್ರೇ ಇರ್ತೀವಿ ಮೇಡಮ್. ಆರಾಮ ಇದ್ದೀನಲ್ಲ ಮೇಡಮ್, ಸ್ವಲ್ಪ ಇದ್ದೀವಿ. ಈಗ ಈ ಟ್ರೀಟ್ಮೆಂಟ್ ತಗೋಬೇಕು ಮೇಡಮ್. ನಮ್ಗೆ 1.5 year ಇಂದ 1 ವರ್ಷಕ್ಕೊಂದ್ಸರಿ, 1.5 ವರ್ಷ ಒಂದ್ಸರಿ ಬರ್ತಾ ಇರುತ್ತದು. 2 years ಯಾವತ್ತೂ ಬಂದಿಲ್ಲ ಬೇಕು. ಏನಿರ್ಲಿಲ್ಲ, ಆರಾಮಾಗಿದ್ದೆ ಮೇಡಮ್. ಮತ್ತೆ ನಾನು ಫಾಲೋಅಪ್ ಹೋಗ್ತೀನಲ್ಲ, ಅವಾಗ ಅಲ್ಟ್ರಾಸೌಂಡ್ ಸ್ಕ್ಯಾನ್, ಬ್ಲಡ್ ಚೆಕ್ಅಪ್ ಮಾಡ್ತಾರೆ. ನನ್ಗೆ ಅಲ್ಟ್ರಾಸೌಂಡ್ ಅಲ್ಲಿ ಗೊತ್ತಾಗುತ್ತೆ ಮೇಡಮ್. ಮೊನ್ನೆ ಇದ್ರಲ್ಲಿ ಗೊತ್ತಾಯ್ತು ಮೇಡಮ್, ಸೆಪ್ಟೆಂಬರ್ ಅಲ್ಲಿ ಗೊತ್ತಾಗಿತ್ತು. ಆಗಸ್ಟ್ ಇಂದ ತಗೊಂಡೆ. 4 ತಿಂಗಳಿಗೆ 6 ಕೀಮೋ ಮುಗೀತು ಮೇಡಮ್. ಮುಗ್ದಿದೆ ಮೇಡಮ್. ಈಗ ಏನಿಲ್ಲ, ಕಿಮೋ ಇಲ್ಲ. ಊಟ ತಿಂಡಿ ಎಲ್ಲ ಸೇರ್ತಾ ಇದೆ, ಚೆನ್ನಾಗಿದ್ದೀನಿ ಮೇಡಮ್, ವಾಕ್ ಮಾಡ್ತೀನಿ, ಎಲ್ಲ ಇದೆ. ನಿದ್ದೆ ಬರ್ತಾ ಇಲ್ಲ, ತುಂಬಾ ನಿದ್ದೆ ಪ್ರಾಬ್ಲಮ್ ಜಾಸ್ತಿ. ಮಗಳು ಇದ್ದಾರೆ ಮೇಡಮ್. ಅದು ಕಂಟ್ರೋಲ್ ಆಗುತ್ತೆ ನಿಮ್ಗೆ ಇನ್ನ ಸ್ವಲ್ಪ. ಇವಾಗೆಲ್ಲ ಏನಿಲ್ಲ ಅಂತ ಸಜೆಷನ್ ಕೊಟ್ಟಿದ್ದಾರೆ ಹಾಸ್ಪಿಟಲ್ ಇಂದ. ಅದು ಬರೀ ಚೆಕಪ್ ಇದೆ ಅಂತ, ಆದ್ರೂ ಅದು ಹೋಗಿರಲ್ಲ, ಸ್ವಲ್ಪ ಆದ್ರೂ ಇರುತ್ತೆ. ಈ ಮಳೆ ಬಂದ ಕಳೆ ಕಿತ್ರೆ ಆತರ ಗಿಡ ಆತರ ತಗೊಳ್ಳಿ ಅಂತ ಹೇಳಿದ್ದಾರೆ. ಓಕೆ ಮೇಡಮ್, ಥ್ಯಾಂಕ್ ಯು.